ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರಿಡ್ಜ್ ಡೀಪ್ ಕ್ಲೀನಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಫ್ರಿಡ್ಜನ್ನು ಡೀಪ್ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಮೇಲ್ಗಡೆ ಫ್ರೀಝರಲ್ಲಿ ಹಾಲಿನ ಕೆನೆ ಹಾಗೆ ಗ್ರೋಸರೀಸು ಇದೆಲ್ಲ ಸ್ಟೋರ್ ಮಾಡಿದ್ದೀನಿ. ಹಾಗೆ ಬಟಾಣಿ ಕಾಳನ್ನ ನೆನೆಸ್ಬಿಟ್ಟು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಬ್ರೆಡ್ ಕ್ರಮ್ಸು, ಅದನ್ನು ಕೂಡ ಸ್ಟೋರ್ ಮಾಡಿದ್ದೀನಿ. ಹಾಗೆ ಕಾಳುಗಳು, ಬೇಳೆಗಳು ಎಲ್ಲನೂ ಕೂಡ ಸ್ಟೋರ್ ಮಾಡಿದ್ದೀನಿ. ಇದರ ಎರಡರಲ್ಲೂ ಕೂಡ ಹಾಲಿನ ಕೆನೆ ಇದೆ, ಬ್ಲೂ ಕಲರು ಮತ್ತು ವೈಟ್ ಕಲರ್ ಬಾಕ್ಸಲ್ಲಿ. ಒಂದ್ಸಲ ನಾನು ಹಾಲಿನ ಕೆನೆ ತೆಗೆದ್ಬಿಟ್ಟು ಬೆಣ್ಣೆ ಮತ್ತು ತುಪ್ಪನ ಮಾಡ್ಕೊತೀನಿ. ಹಾಗಾಗಿ ಸೊ ಐಸ್ ಕ್ಯೂಬ್ ಮಾಡೋದ್ರಲ್ಲಿ ನಾನೇನು ಐಸ್ ಕ್ಯೂಬ್ ಮಾಡ್ತಾಯಿಲ್ಲ. ಸೊ ಇಲ್ಲಿ ಹಿಪ್ಲಿನ ಇಟ್ಟಿದ್ದೆ, ನನ್ನ ಮಕ್ಕಳೆಲ್ಲ ಚೆಲ್ಬಿಟ್ಟಿದ್ದಾರೆ ಓಪನ್ ಮಾಡಿಬಿಟ್ಟು. ಹಾಗೆ ಇಲ್ಲಿ ಜೀರಿಗೆ, ಕರಿ ಎಳ್ಳು, ಬಿಳಿ ಎಳ್ಳು, ಹಾಗೆ ಮೆಂತ್ಯ, ಕೆಲವೊಂದು ಐಟಮ್ಗಳನ್ನೆಲ್ಲ ಇಟ್ಟಿದ್ದೀನಿ. ಹಾಗೆ ಸೀಡ್ಸ್ಗಳನ್ನೂ ಕೂಡ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದು ಚಕ್ಕೆ ಎಲ್ಲನೂ ಕೂಡ ಇದರಲ್ಲೇ ಸೈಡಿಗೆ ಇಟ್ಕೊಂಡಿದ್ದೀನಿ, ಕೆಲವೊಂದು ಸಾಂಬಾರ ಪದಾರ್ಥಗಳನ್ನೆಲ್ಲ ಕೂಡ. ಹಾಗೆ ಇಲ್ಲಿ ಬಂದುಬಿಟ್ರೆ ಸ್ವಲ್ಪ ತುಂಬಾ ಗಲೀಜಾಗಿದೆ. ಆ್ಯಕ್ಚುಲಿ ನಾನು ಫ್ರಿಡ್ಜ್ ಕ್ಲೀನಿಂಗ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ, ತುಂಬ ದಿನದಿಂದ ಮಾಡಬೇಕು ಅಂತ ಹಾಗೆ ಬಿಟ್ಬಿಟ್ಟು ಇನ್ನೂ ಸ್ವಲ್ಪ ಜಾಸ್ತಿ ಗಲೀಜಾಗಿಬಿಟ್ಟಿತ್ತು. ಸೊ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ. ಸೊ ಇವತ್ತು ಮಾಡ್ತಾಯಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು, ನಾನೇನು ಜಾಸ್ತಿ ಏನು ಇಟ್ಕೊಂಡಿಲ್ಲ, ತರಕಾರಿ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಸೊ ಹಂಗಾಗಿ ಇವತ್ತು ಕ್ಲೀನ್ ಮಾಡಿಬಿಡೋಣ, ಮತ್ತು ಹೊಸ ತರಕಾರಿ ತಂದಾಗ ಸೊ ನೀಟಾಗಿ ಇಡೋಕ್ಕೆ ಬರುತ್ತೆ ಅಂತಂದು ಇವತ್ತು ಕ್ಲೀನ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಸಾಂಬಾರು ಪುಡಿನ ಇಟ್ಕೊಂಡಿದ್ದೀನಿ. ಹಾಗೆ ಅಲ್ಲೇನು ಮತ್ತೇನು ಇಟ್ಕೊಂಡಿಲ್ಲ. ಇಲ್ಲಿ ಬಂದುಬಿಟ್ರೆ ನಿಂಬೆಹಣ್ಣಿನ ಸಿಪ್ಪೆನೂ ಕೂಡ ಇಟ್ಕೊಂಡಿರ್ತೀನಿ ನಾನು, ಏನಕ್ಕಾದರೂ ಬೇಕಾಗುತ್ತೆ ಕ್ಲೀನ್ ಮಾಡೋದಕ್ಕೆ ಅಂತಂದು. ಹಾಗೆ ಈ ಕಡೆ ಬಂದುಬಿಟ್ರೆ ಉಪ್ಪಿನಕಾಯಿ ಡಬ್ಬಿ, ಹಾಗೆ ಈ ರೆಡ್ ಬಾಕ್ಸಲ್ಲಿ ನಾನು ಕೊರಿಯಾಂಡರ್ ಕಾಳುಗಳನ್ನ ಇಟ್ಕೊಂಡಿದ್ದೀನಿ. ಹಾಗೆ ಇದು ಸೋಯಾ ಚಂಕ್ಸು ಜಾಸ್ತಿ ಆಗಿತ್ತಂತ ಹಾಗೆ ಎತ್ತಿಟ್ಟಿದ್ದೀನಿ. ಸೊ ಹಾಗೆ ಉಪ್ಪಿನಕಾಯಿ ಡಬ್ಬ, ಉಪ್ಪಿನಕಾಯಿ ಹಾಕಿದ್ವಿ, ಸೊ ಹಾಗೆ ಇದೆ. ಸೊ ಇದು ದೋಸೆ ಹಿಟ್ಟು ಇನ್ನೂ ಸ್ವಲ್ಪ ಉಳಿದಿದೆ, ದೋಸೆ ಹಾಕ್ಕೋಬೇಕು. ಅದಾದಮೇಲೆ ಇಲ್ಲಿ ಬಂದುಬಿಟ್ರೆ ಸ್ವಲ್ಪ ತರಕಾರಿಗಳೆಲ್ಲ ಉಳಿದಿದೆ, ಜಾಸ್ತಿ ಇಲ್ಲ ತರಕಾರಿ, ಆಲ್ಮೋಸ್ಟ್ ಎಲ್ಲ ಟೊಮೊಟೊ ಎಲ್ಲ ಖಾಲಿಯಾಗಿದೆ. ಹೂವು ಇವತ್ತು ತಂದಿರೋದು, ಸೊ ನಾಳೆ ಫ್ರೈಡೇ ಅಲ್ವಾ, ಹಾಗಾಗಿ ಹೂವನ್ನೆಲ್ಲ ತಂದಿಟ್ಕೊಂಡಿದ್ರು. ಕಾಯಿನ ಒಡೆದಿದ್ವಿ, ಸೊ ಮೊನ್ನೆ ಅಮಾವಾಸ್ಯೆ ಇತ್ತಲ್ವ, ಸೊ ಕಾಯಿ ತೆಗೆದುಬಿಟ್ಟು ಒಡೆದು ಪೂಜೆ ಮಾಡಿಟ್ಟಿದ್ದು. ಸೊ ಅದನ್ನೂ ಕೂಡ ಕಟ್ ಮಾಡಿ ಸಪ್ರೇಟಾಗಿ ಇಡಬೇಕು. ಎಲ್ಲನೂ ಕೂಡ ಹಾಗೆ ಇಟ್ಬಿಟ್ಟಿದ್ದೀನಿ. ಸೊ ಇಲ್ಲೊಂದು ಸ್ವಲ್ಪ ಹೂವು ಇದೆ, ಹೂವು ಏನೂ ಆಗಿಲ್ಲ, ಫ್ರೆಶ್ ಆಗೇ ಇದೆ. ಸೊ ಎಲ್ಲ ಈ ಥರ ಎಲ್ಲ ಕವರಲ್ಲಿ ಹಾಕಿಟ್ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ತೋರಿಸ್ತಾ ಇರೋದು. ಸೊ ನೀಟಾಗಿ ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ಕ್ಲೀನಿಂಗನ್ನು ಮಾಡ್ಕೊಳ್ಳೋಣ ಅಂತ. ಹಾಗೆ ಇಲ್ಲಿ ಬಂದುಬಿಟ್ರೆ ನಾನು ಉಪ್ಪಿಟ್ಟಿನ ರವೆ ಇಟ್ಕೊಂಡಿದ್ದೀನಿ, ಇಲ್ಲೊಂದು ಸ್ವಲ್ಪ ಸೂರ್ಯಕಾಂತಿ ಬೀಜಗಳನ್ನ ಇಟ್ಕೊಂಡಿದ್ದೀನಿ. ಇಷ್ಟೇ, ನಾನು ಏನೂ ಇಟ್ಕೊಳಲ್ಲ ಜಾಸ್ತಿ ಫ್ರಿಜ್ಜಲ್ಲಿ. ಈಗ ನಾನು ಫ್ರಿಡ್ಜ್ ಕ್ಲೀನ್ ಮಾಡಬೇಕು ಅಂದರೆ ಫಸ್ಟು ನಾನು ಒಂದು ಕ್ಲೀನಿಂಗ್ ಲಿಕ್ವಿಡ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಕ್ಲೀನಿಂಗ್ ಲಿಕ್ವಿಡ್ನ ಮಾಡೋದಕ್ಕೆ ನಾನು ಫಿಲ್ಟರ್ ವಾಟರ್ನ ತೊಗೊಂಡಿದ್ದೀನಿ. ಹಾಗೆ ನಾರ್ಮಲ್ ನಲ್ಲಿ ನೀರನ್ನ ಬೇಕಾದರೆ ತೊಗೋಬೋದು. ನಾನು ಫಿಲ್ಟರ್ ವಾಟರ್ನೇ ತೊಗೊಂಡಿದ್ದೀನಿ, ನೀಟಾಗಿ ಕ್ಲೀನ್ ಆಗುತ್ತೆ ಅಂತ. ಹಾಗೆ ಇದಕ್ಕೆ ನಾನು ಸೋಡಾ ಪುಡಿಯನ್ನು ಹಾಕ್ತಾಯಿದ್ದೀನಿ, ಅಡುಗೆ ಸೋಡಾ ಬರುತ್ತಲ್ವ, ಸೊ ಆ ಸೋಡಾ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಅಂದಾಜಾಗಿ ನಾನು 1-1.5 ಸ್ಪೂನಷ್ಟು ಹಾಕಿದ್ದೀನಿ. ಇಲ್ಲಿ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ನೀರನ್ನು ಬಿಸಿ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ತುಂಬ ಏನು ಕುದಿಸ್ತಾ ಇಲ್ಲ, ಸ್ವಲ್ಪ ಬೆಚ್ಚಗಾಗಬೇಕು. ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ನಾನಿಲ್ಲಿ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಒಂದು ನಿಂಬೆಹಣ್ಣು ತೊಗೊಂಡ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದ್ರ ರಸನ ಇವಾಗ ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣು ಅಥವಾ ವಿನೆಗರ್ ಬರುತ್ತೆ, ಕ್ಲೀನಿಂಗ್ ವಿನೆಗರ್ ಅಂತಲೇ ಬರುತ್ತೆ. ಸೊ ಕಮ್ಮಿ ರೇಟಿಗೆಲ್ಲ ಸಿಗುತ್ತೆ. ಸೊ ನನ್ನ ಹತ್ರ ವಿನೆಗರ್ ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ನಾನು ನಿಂಬೆಹಣ್ಣನ್ನು ಬಳಸ್ತಾ ಇದ್ದೀನಿ. ನೀವು ಯಾವ್ದು ಬೇಕಾದರೂ ಬಳಸ್ಕೋಬೋದು. ನಾನು ನಿಂಬೆಹಣ್ಣನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಪ್ರಮಾಣದ ನೀರಿಗೆ 1 ನಿಂಬೆಹಣ್ಣು ಸಾಕಾಗುತ್ತೆ. ಸೊ ನಾನಿಲ್ಲಿ ಒಂದೇ ನಿಂಬೆಹಣ್ಣ ತೊಗೊಂಡಿದ್ದೀನಿ. ನಿಂಬೆಹಣ್ಣು ಮತ್ತು ಸೋಡಾ ಪುಡಿ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಅದ್ರ ಜೊತೆಗೆ ಫ್ರಿಜ್ಜಲ್ಲಿ ಏನಾದರೂ ಬ್ಯಾಡ್ ಸ್ಮೆಲ್ ಇದ್ದರೆ ಕೂಡ ಅದು ಕ್ಲೀನ್ ಮಾಡುತ್ತೆ. ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನಿಂಬೆಹಣ್ಣು ಸೋಡಾ ಪುಡಿ 2 ಹಾಕಿದ್ಮೇಲೆ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿಬಿಡಬೇಕು. ಗ್ಯಾಸ್ ಆಫ್ ಮಾಡಿದ್ಮೇಲೆ ನಾನಿಲ್ಲಿ ವಿಮ್ ಇರುತ್ತಲ್ವ, ಸೊ ವಿಮ್ ಜೆಲ್ನ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಅದು ಸೊ ಹಾಲಿಂದೆಲ್ಲ ಪಾತ್ರೆಗಳನ್ನ ಇಡ್ತಾ ಇರ್ತೀವಿ ಅಥವಾ ಅಡುಗೆ ಮಾಡಿದ್ದೇನಾದರೂ ಇಡ್ತಾ ಇರ್ತೀವಿ. ಸೊ ಆಯಿಲೆಲ್ಲ ಚೆಲ್ಲಿರುತ್ತೆ. ಸೊ ಆಯಿಲ್ನೂ ಕೂಡ ಕ್ಲೀನಾಗಿ ನೀಟಾಗಿ ತೆಗೆಯೋದಕ್ಕೆ ಅಂತಂದು ಸ್ವಲ್ಪ ವಿಮ್ಮನ್ನು ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ವಿಮ್ ಕರಗೋ ತನಕನೂ. ಸೊ ನೀರು ತಣ್ಣಗಾಗಿರುತ್ತಲ್ವ, ಸೊ ತಣ್ಣಗಾದ್ಮೇಲೆ ನಾನಿಲ್ಲಿ ಒಂದು ಬಾಟಲ್ ಇರುತ್ತಲ್ವ, ಸ್ಪ್ರೇ ಬಾಟಲ್ಲು, ಸೊ ಅದಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಕ್ಲೀನ್ ಮಾಡೋದಕ್ಕೆ ಅಂತ ಸ್ಪ್ರೇ ಬಾಟಲ್ನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಾಂತಂದರೆ ಅಷ್ಟು ನೀಟಾಗಿ ನೀವು ಎಲ್ಲ ಕಡೆಯೂ ಕೂಡ ಈ ವಾಟರ್ನ ಸ್ಪ್ರೇ ಮಾಡೋದಕ್ಕಾಗಲ್ಲ.
ಈ ಥರ ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಕ್ಲೀನಿಂಗ್ ಅನ್ನೋದು ತುಂಬಾ ಈಸಿ ಆಗುತ್ತೆ. ಹಾಗೆ ಎಲ್ಲದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಈಗ ನಾನು ಫ್ರಿಜ್ಜನ್ನ ಮೇಲ್ಗಡೆಯಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫ್ರಿಜ್ ಮೇಲ್ಗಡೆ ಅದು ಇದು ಅಂತಂದು ಅವಾಗವಾಗ ಇಡ್ತಾನೆ ಇರ್ತೀವಿ. ಸೊ ಹಾಗಾಗಿ ಫ್ರಿಜ್ ಮೇಲೆ ತುಂಬಾ ಇದು ಏನು ಬಿಲ್ಗಳು ಅದು ಇದು ಅದೆಲ್ಲ ಬಿದ್ದುಬಿಟ್ಟಿರುತ್ತೆ. ಸೊ ಹಾಗಾಗಿ ಕ್ಲೀನ್ನ ಮಾಡ್ತಾಯಿದ್ದೀನಿ. ಫಸ್ಟ್ ಅದರೊಳಗಡೆ ಪಾಕೆಟ್ ಒಳಗಡೆ ಏನೆಲ್ಲ ಇದೆ ಅದನ್ನೆಲ್ಲ ತೆಗೆದುಬಿಟ್ಟು ಅದಾದಮೇಲೆ ನೆಕ್ಸ್ಟ್ ನಾನು ಫ್ರೀಝರ್ ಒಳಗಡೆ ಇರೋದಂತ ಎಲ್ಲ ತೆಗೆದುಬಿಟ್ಟು ಹೊರಗಡೆ ಇಡ್ತಾಯಿದ್ದೀನಿ. ಹಾಗೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಆ ಲಿಕ್ವಿಡನ್ನು ಎಲ್ಲ ಕಡೆಯೂ ಕೂಡ ಸ್ಪ್ರೇ ಮಾಡ್ತಾಯಿದ್ದೀನಿ. ಫಸ್ಟು ಮೇಲ್ಗಡೆ ಫ್ರೀಝರನ್ನು ಕ್ಲೀನ್ ಮಾಡ್ಕೊಂಬೇಡ ಅಂತಂದು, ಹಾಗೆ ಅದರೊಳಗಡೆ ಇರೋಂಥ ರಬ್ಬರ್ ಒಳಗಡೆ ಗಲೀಜೇನಿರುತ್ತೆ ಸೊ ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ರಬ್ಬರ್ ಒಳಗಡೆನೂ ಕೂಡ ತುಂಬಾ ಗಲೀಜು ಅನ್ನೋದು ಬಂದು ಕುತ್ಕೊಂಡ್ಬಿಟ್ಟಿರುತ್ತೆ. ಹಾಗೆ ಸೈಡಿಗೆ ಹಾಗೆ ಒಳಗಡೆ ಎಲ್ಲನೂ ಕೂಡ ನೀಟಾಗಿ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ. ಹಾಗೆ ಕೆಳಗಡೆ ಸೈಡು ಫ್ರಿಜ್ಜಲ್ಲೂ ಕೂಡ ನಾನು ಎಲ್ಲನೂ ಕೂಡ ತೆಗೆದು ಹೊರಗಡೆ ಇಟ್ಟಿದ್ದೀನಿ. ಈಗ ಒಂದು ಡಸ್ಟ್ಬಿನ್ ತೊಗೊಂಡ್ಬಿಟ್ಟು ಅದರೊಳಗಡೆ ಇರೋಂಥ ಗಲೀಜನ್ನೆಲ್ಲ ತೆಗೆದು ಹೊರಗಡೆ ಹಾಕ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ನಾನು ಮತ್ತೆ ಕ್ಲೀನ್ ಮಾಡ್ಕೊತೀನಿ. ಇವಾಗ ಮತ್ತೆ ಸ್ಪ್ರೇನ ಹಾಕ್ತಾಯಿದ್ದೀನಿ. ನಾನು ಏನು ಲಿಕ್ವಿಡ್ ಯೂಸ್ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಕಡೆಯೂ ಕೂಡ ಸ್ಪ್ರೇ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಕಡೆ ಸ್ಪ್ರೇ ಮಾಡಿ ಆದಮೇಲೆ ನಾನು ಒಂದು ಕ್ಲಾತ್ನ ತೊಗೊಂಬಿಟ್ಟು ಈ ರೀತಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಸೊ ಹಾಗೆ ಸಂಧಿಗಳಲ್ಲೆಲ್ಲ ಇರುತ್ತಲ್ವ ಗಲೀಜು ಅದೆಲ್ಲ ಹೋಗೋದಿಲ್ಲ. ಸೊ ಹಂಗಾಗಿ ನಾನು ಒಂದು ಟೂತ್ ಬ್ರಷ್ನ ಸಹಾಯದಿಂದ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆ ಲೈನ್ಸ್ ಏನಿದೆ ನೋಡಿ ಅಲ್ಲೆಲ್ಲ ತುಂಬಾ ಗಲೀಜಿತ್ತು. ಟೂತ್ ಬ್ರಷಿಂದ ಕ್ಲೀನ್ ಮಾಡಿದ್ಮೇಲೆ ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಆಯಿತು. ಹಾಗೆ ಈ ರಬ್ಬರ್ಗಳನ್ನ ಕೂಡ ತುಂಬಾ ನೀಟಾಗಿ ಕ್ಲೀನ್ ಮಾಡಬೇಕಾಗುತ್ತೆ. ಅದರೊಳಗೂ ಕೂಡ ಗಲೀಜು ಅನ್ನೋದಿರುತ್ತೆ. ಸೊ ಹಾಗೆ ಈ ಶೆಲ್ಫ್ಗಳನ್ನೆಲ್ಲ ಸೈಡಿಗೆ ಇದ್ದಾವಲ್ಲ ಇದನ್ನು ಕೂಡ ನಾನು ನೀಟಾಗಿ ಸ್ಕ್ರಬ್ಬರ್ ತೊಗೊಂಡ್ಬಿಟ್ಟು ಅದನ್ನು ಸ್ಕ್ರಬ್ಬರ್ ಸಹಾಯದಿಂದ ಉಜ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಗಟ್ಟಿಯಾಗಿರುವಂತಹ ಗಲೀಜನ್ನ ನಾನು ಈ ಥರ ಚಾಕುದಿಂದ ಎಬ್ಕೊತಾ ಇದ್ದೀನಿ. ಯಾಕಂದರೆ ನನ್ನ ಮಕ್ಕಳು ಲಾಲಿಪಾಪ್ ಎಲ್ಲ ತಿಂದುಬಿಟ್ಟು ಹಾಗೆ ಇಟ್ಟಿರ್ತಾರೆ. ಸೊ ಅದೆಲ್ಲ ಲಿಕ್ವಿಡ್ ಎಲ್ಲ ಹೋಗಿ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸೊ ಅದು ಏನಂದ್ರೂ ಬರಲ್ಲ, ತುಂಬ ಗಟ್ಟಿಯಾಗಿಬಿಟ್ಟಿರುತ್ತೆ. ಹಾಗಾಗಿ ಜಾಮ್ ಎಲ್ಲ ಚೆಲ್ಬಿಟ್ಟಿದ್ರು. ಸೊ ಲಾಲಿಪಾಪ್ ಎಲ್ಲ ಚೆಲ್ಬಿಟ್ಟಿದ್ರು. ಚಾಕ್ಲೇಟು ಲಾಲಿಪಾಪ್ ಎಲ್ಲ ಜಾಸ್ತಿ ಅಲ್ವಾ ಚಿಕ್ಕ ಮಕ್ಕಳು ಇದ್ದರೆ ಮನೆಯಲ್ಲಿ. ಸೊ ಇವಾಗಂತೂ ತರದೇ ಬಿಟ್ಬಿಟ್ಟಿದ್ದೀನಿ. ಹಾಗಾಗಿ ಅರ್ಧ ತಿಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತಾರೆ. ಅದಕ್ಕೆ ಕರಗಿಬಿಟ್ಟು ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ. ಚಾಕು ಹಾಕಿ ತೆಗಿದೇನೆ ಬರಲೇ ಇಲ್ಲ ಅದು. ಸೊ ಹಾಗಾಗಿ ಚಾಕುನ ಹಾಕಿಬಿಟ್ಟು ತೆಗ್ದಿದ್ದು ನಾನು. ಸೊ ಇದೆಲ್ಲ ಆದಮೇಲೆ ನಾನು ಒಂದು ಬಟ್ಟೆ ತೊಗೊಂಡು ಮತ್ತೆ ಇನ್ನೊಂದ್ಸಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಸೊ ಫ್ರಿಜ್ಜು ಕ್ಲೀನ್ ಆಯಿತು ಆಲ್ಮೋಸ್ಟು. ಸೊ ನೆಕ್ಸ್ಟ್ ಇವಾಗ ನಾನು ಫ್ರಿಜ್ ಮೇಲ್ಗಡೆ ಭಾಗನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ರೆಡಿ ಮಾಡಿ ಇಟ್ಕೊಂಡಿರೋಂಥ ಲಿಕ್ವಿಡಿಂದನೇ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಫ್ರಿಜ್ ಒಳಗಡೆ ಇರೋಂಥ ಐಟಮ್ಸ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆ ಶೆಲ್ಫ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತಂದು ಬಂದಿದ್ದೀನಿ. ನಾರ್ಮಲಾಗಿ ವಿಮ್ನ ಹಾಕಿಬಿಟ್ಟು ಸ್ಕ್ರಬ್ಬರಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದಿಷ್ಟು ಇವತ್ತಿನ ಫ್ರಿಜ್ ಕ್ಲೀನಿಂಗ್ ವಿಡಿಯೋ ಆಗಿತ್ತು. ಫ್ರಿಜ್ ಆರ್ಗನೈಸೇಷನ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಯಾವ ರೀತಿ ಫ್ರಿಜ್ನ ಆರ್ಗನೈಸೇಷನ್ ಮಾಡ್ತೀನಿ ಅಂತ ಕಂಟಿನ್ಯೂ ಆಗಿ ನೆಕ್ಸ್ಟ್ ವಿಡಿಯೋನ ನೋಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.